ಮೈಸೂರು ಮಹಾನಗರ ಪಾಲಿಕೆಯ 7.25 ಅನುದಾನದ ಅಡಿಯಲ್ಲಿ ಅಲ್ಪಸಂಖ್ಯಾತ ಫಲಾನುಭವಿಗಳಿಗೆ ಅವರ ವೃತ್ತಿಯನ್ನ ಪ್ರಾರಂಭಿಸಲು ಟ್ಯಾಕ್ಸಿ ಮತ್ತು ಪ್ಯಾಸೆಂಜರ್ ಆಟೋ ತಗೊಳ್ಳುವಂಥದ್ದಕ್ಕೆ ಸಬ್ಸಿಡಿ ಮತ್ತು ಬ್ಯಾಂಕಿಂದ ಸಾಲ ಮಂಜೂರಾತಿ ಆಗಿರುವಂತಹ 5 ಪ್ರಕರಣಗಳನ್ನ ಇವತ್ತು ಫಲಾನುಭವಿಗಳಿಗೆ ವಿತರಣೆ ಮಾಡುವಂತ ಕೆಲಸ ಮಾಡಿದ್ದೇವೆ. ಸಾಮಾಜಿಕ ಕಳಕಳಿಯೊಂದಿಗೆ ಕೆಲಸ ಮಾಡುವಂತಹ ಕೈಗಳಿಗೆ ನಾವು ಒಂದು ಜವಾಬ್ದಾರಿಯನ್ನ ಕೊಡಬೇಕು. ಸರ್ಕಾರದ ವಿವಿಧ ಇಲಾಖೆಗಳಿಂದ ಆಗ್ತಾ ಇರುವಂತಹ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಿಸಬೇಕು. ಅವರು ಅವರ ಜೀವನವನ್ನು ಸುಗಮವಾಗಿ ಸಾಗಿಸುವಂತಹ ಅವಕಾಶಗಳು ಸಿಗ್ಬೇಕು ಅಂತ ಹೇಳಿ ನಮ್ಮ ಪ್ರಯತ್ನ. ಇವತ್ತು 5 ಜನ ಫಲಾನುಭವಿಗಳಿಗೆ ನಾವು ಚೆಕ್ ವಿತರಣೆ ಮಾಡುವಂತ ಕೆಲಸ ಮಾಡಿದ್ದೇವೆ. ಇದರ ಜೊತೆಗೆ ಬರುವಂತಹ ಏಪ್ರಿಲ್ 15ನೇ ತಾರೀಕು ಒಳಗಾಗಿ ಇನ್ನು 20 ಜನ ಫಲಾನುಭವಿಗಳಿಗೆ ಸವಲತ್ತನ್ನ ವಿತರಣೆ ಮಾಡುವಂತದ್ದು ಈಗಾಗಲೇ ಸಿದ್ಧತೆ ಆಗ್ತಾ ಇದೆ. ಆ ಕಾರಣದಿಂದ ಈ ಪ್ರಯತ್ನ ಮಾಡ್ತಾ ಇರುವಂತಹ ನನ್ನ ಕಾರ್ಯಕರ್ತರಿಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ರಹೀಂ, ನಮ್ಮ ರಾಜೇಶ್, ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಸೈಯದ್ ಇಕ್ಬಾಲ್ ಮತ್ತು ಎಲ್ಲ ನಮ್ಮ ಪ್ರಯತ್ನ ಮಾಡ್ತಾ ಇರುವಂತಹ ನಮ್ಮ ಕಾರ್ಯಕರ್ತರಿಗೆ, ಅರ್ಹ ಫಲಾನುಭವಿಗಳಿಗೆ ಈ ಸವಲತ್ತನ್ನ ತಲುಪುವಂತಹ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಫಲಾನುಭವಿಗಳಿಗೆ ವಿಶೇಷವಾಗಿ ನಿಮ್ಮ ಜೀವನ ಸಾಗಿಸುವಂತದಕ್ಕೆ ಸಹಕಾರಿಯಾಗುವಂತಹ ಒಂದು ಕಾರ್ಯಕ್ರಮ ನಿಮ್ಗೆ ಕೈ ತಲುಪ್ತಿದೆ. ಇದರಿಂದ ನಿಮ್ಮ ಮುಂದಿನ ಜೀವನ ಸುಖಕರವಾಗ್ಲಿ, ನಿಮ್ಮ ಜೀವನ ಸಾಗಿಸುವಂಥದ್ರಲ್ಲಿ ಈವರೆಗೂ ಪಟ್ಟಂತಹ ಕಷ್ಟ ಅದೆಲ್ಲವೂ ನಿರ್ವಹಣೆ ಆಗ್ಲಿ, ಭಗವಂತ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಉತ್ತಮಗೊಳಿಸ್ಲಿ. ಇದರ ಜೊತೆಗೆ ಒಂದು ಕಿವಿ ಮಾತು ಹೇಳ್ತೇನೆ, ನಿಮ್ಮ ಮಕ್ಕಳಿಗೆ ಉತ್ತಮವಾದಂತ ಶಿಕ್ಷಣ ಕೊಡಿ. ಒಪ್ಪತ್ತು ನೀವು ನಿಮ್ಮ ಮಧ್ಯಾಹ್ನದ ಅಥವಾ ಒಂದು ಹೊತ್ತಿನ ಊಟನ ತ್ಯಜಿಸಿ ಮರುಪಾವತಿ ಮಾಡುವಂತ ಕೆಲಸ ಮಾಡಿದಾಗ ನೀವು ಏನ್ ಇವತ್ತು ಕಷ್ಟದಲ್ಲಿದ್ದೀರಾ, ನಿಮ್ಗೆ ಸಹಾಯ ಮಾಡುವಂತದಕ್ಕೆ ಇವತ್ತು ಅವಕಾಶ ಆಗಿದೆ. ನಿಮ್ಮಂತೆ ಕಾಯ್ತಾ ಇರುವಂತಹ ಇನ್ನು ಇತರರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿದಾಗ ನೀವು ನಿಮ್ಮ ಸಾಲನ ಮರುಪಾವತಿ ಮಾಡುವಂತದಕ್ಕೆ ಮುಂದಾಗ್ಬೇಕು. ನಂಗೆ ಸಿಕ್ಕಿದೆ, ಬೇರೆ ಇನ್ಯಾರಾದ್ರೂ ಏನಾದ್ರೂ ಆಗ್ಲಿ ಅಂತ ಹೇಳಿದ್ರೆ ಇದು ಮಾನವತೆ ಅಲ್ಲ, ಮನುಷ್ಯತೆ ಅಲ್ಲ. ನಿಮ್ಗೆ ಸಹಾಯ ಮಾಡುವಂತದಕ್ಕೆ ಯಾರೋ ಬಂದಿದ್ದಾರೆ, ಸಹಾಯ ಪಡ್ಕೊಂಡ್ಮೇಲೆ ನೀವು ಮರುಪಾವತಿ ಸರಿಗ್ ಮಾಡಿದಂತಹ ಸಂದರ್ಭದಲ್ಲಿ ನಮ್ಗೆ ಬೇರೆಯವ್ರಿಗೆ ಮಾಡಿಸುವಂತ ಶಕ್ತಿ ಸಿಗುತ್ತೆ. ಇದರಿಂದ ನಿಮ್ಮ ಮುಂದಿನ ಜೀವನ ಸುಖಕರವಾಗ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದ್ರ ಹೊರತಾಗಿ ಹೇಳೋದಾದ್ರೆ ಮೈಸೂರಲ್ಲಿ ಸಿಗ್ನಲ್ ಲೈಟ್ಗಳ ವೈಜ್ಞಾನಿಕವಾಗಿ ಅಳವಡಿಸಲಾಗ್ತಿದೆ. ಮತ್ತೆ ಇದ್ರ ಬಗ್ಗೆ ಪೊಲೀಸ್ ಇಲಾಖೆಯಲ್ಲೂ ಸುಧಾ ಮಾಹಿತಿ ಇಲ್ಲ ಅಂತ ಒಬ್ರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಅವೈಜ್ಞಾನಿಕವಾಗಿ ಸಿಗ್ನಲ್ ಲೈಟ್ ಅಳವಡಿಕೆ ಆಗಿದೆ ಅಂತದ್ದು ಯಾರು ಹೇಳ್ತಾ ಇದ್ದಾರೆ, ವೈಜ್ಞಾನಿಕವಾಗಿ ಏನು ಅಂತ ಅವರೇ ಹೇಳ್ಬೇಕು. ಇವತ್ತು ಒಂದು ಕಡೆ ವೀಲಿ ಮಾಡ್ತಾ ಅತಿ ವೇಗದಲ್ಲಿ ಬಂದು ಅಪಘಾತಗಳಾಗ್ತಾ ಇರುವಂತದ್ದು, ಸಾವು ನೋವು ಉಂಟಾಗ್ತಾ ಇರುವಂತದ್ದು, ಇದರ ತಡೆಗಟ್ಟಲು ರೋಡ್ ಹಂಪ್ ಹಾಕಿದಾಗ ರೋಡ್ ಹಂಪ್ ಬೇಡ ಅಂತೀರಾ, ಸಿಗ್ನಲ್ ಲೈಟ್ ಹಾಕಿದಾಗ ಅವೈಜ್ಞಾನಿಕ ಅಂತ ಹೇಳ್ತೀರಾ. ಅತಿ ವೇಗ ಅಪಘಾತಕ್ಕೆ ಕಾರಣ ಅಂತ ಹೇಳಿ ನಮ್ಗೆ ಏನು ಗಾದೆ ಮಾತಿದೆ ಅದನ್ನ ನಿರಂತರಿಸಲು ಪೊಲೀಸ್ ಏನೋ ಒಂದು ಕ್ರಮ ತಗೋತಾ ಇದ್ದಾರೆ. ಅದು ಮಾಡೋದ್ರಿಂದ ಏನಾಗುತ್ತೆ, ಅದರ ಪರಿಣಾಮ ಏನಾಗುತ್ತೆ ಅಂತ ನೋಡದೆ ನಾವು ಈ ರೀತಿ ಮಾತಾಡೋದಲ್ಲ.
ಇತ್ತೀಚೆಗೆ ಕೆಲವು ಉನ್ನತ ಮಟ್ಟದ ನಾಯಕರುಗಳು ಏನ್ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ರು. ವಿನೋಬ ರಸ್ತೆ ನಿಮ್ಮ ಮೆಟ್ರೋಪಾಲ್ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ವೃತ್ತದಿಂದ ಹಿಡಿದು ನಿಮ್ಮ ಐಶ್ವರ್ಯ ಪೆಟ್ರೋಲ್ ಬಂಕ್ ವರೆಗೂ ಒಂದೊಂದು ಕಿಲೋಮೀಟರ್ ಒಂದೊಂದು ಇದೆ ಅಂತ ಹೇಳ್ತಾ ಇದ್ರಲ್ಲ, ಇವತ್ತು ಹಾಕಿರೋದು ಅದು. ಹಾಕಿ 16 ವರ್ಷಗಳಾಯ್ತು. ಜನರಿಗೆ ಸುಮ್ಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡುವಂತದ್ದೇ ರಾಜಕೀಯ ಅಲ್ಲ. ಜನರ ಅನುಕೂಲಕ್ಕಾಗಿ ನಾವು ಏನೋ ಒಂದು ಮಾಡ್ತಾ ಇದೀವಿ. ಬ್ಯಾರಿಕೇಡ್ ಹಾಕಿದಾಗ ರಾತ್ರಿ ವೇಳೆ ಕಾಡಲ್ಲ, ಅಪಘಾತಗಳಾಗುತ್ತೆ. ಸಿಗ್ನಲ್ ಲೈಟ್ ಇದ್ದಾಗ ಸ್ವಲ್ಪ ಪೊಲೀಸ್ ಇರಬಹುದು ಅನ್ನೋದು ಒಂದು ಭಯ ಇರುತ್ತೆ. ಅದರಿಂದ ಏನಾಗುತ್ತೆ ಪರಿಣಾಮ ಅನ್ನೋದು ಕಾದ್ ನೋಡೋಣ. ವೈಜ್ಞಾನಿಕ ಅಥವಾ ಅವೈಜ್ಞಾನಿಕ ಅಂತ ಹೇಳುವಂತಹ ಪದಗಳಿಗೆ ಅರ್ಥ ಬರ್ಬೇಕಾದ್ರೆ ನಮಗೆ ಅದರ ಪೂರ್ಣ ತಿಳುವಳಿಕೆ ಇರಬೇಕು. ಸಾರ್ವಜನಿಕ ಸ್ಥಳದಲ್ಲಿ ಯಾರೋ ತಗೊಂಬಂದು ಏನು ಹಾಕೊಳಕ್ ಆಗಲ್ಲ. ಆ ಪೊಲೀಸ್ ಇಲಾಖೆಯಿಂದ ಯಾರು ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಅವ್ರು ಯಾರು ಅಂತ ಹೇಳಿ ಅವನ ಅಮಾನತ್ ಮಾಡಿಸೋದಾಗ ಬಿಡಲ್ಲ. ನಾವು ಇಲಾಖೆ ಒಂದು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ಮೇಲೆ ಅದರ ನಿರ್ವಹಣೆ ಮಾಡುವಂತದಕ್ಕೆ ಅವಕಾಶ ಮಾಡಿಕೊಡಿ. ಎಲ್ಲದರಲ್ಲೂ ನಾವು ಮಾತಾಡೋದಲ್ಲ. ಅವ್ರವರ ಕೆಲಸ ಅವ್ರು ಮಾಡಕ್ ಅವಕಾಶ ಮಾಡ್ಕೊಡಿ. ನಮ್ಮ ಆಟೋ ಇದರಿಂದ ನನಗೂ ಒಂದು ಅವಕಾಶ ಸಿಕ್ತು. ನಮಗೂ ಒಂದು ರಹೀಂ ಭಾಯ್ ಅವರು ಮಾಡ್ಕೊಟ್ಟಿದ್ದಾರೆ. ನಮ್ಗೆ 1000 ಜನಕ್ಕೆ ನಾವು ಹೇಳ್ಕೊಂಡು ತಿರುಗ್ತಿದ್ವಿ, ಬಟ್ ನಮ್ಗೆ ಕೆಲಸ ಆಗಿರ್ಲಿಲ್ಲ. ಬಟ್ ಏನೋ ರಹೀಂ ಭಾಯ್ ನಮ್ಗೆ ಯಾವಾಗ ಕೈ ಹಿಡಿದ್ರು ಅವಾಗಿಂದ ನಮ್ಗೆ ಒಂದು ಆಟೋ ಅನ್ನೋದು ನಮ್ಗೊಂದು ಬಂದೈತೆ. ನಿಮ್ಮ ಹೆಸರು? ಅಬ್ದುಲ್ ಜಾಕೀರ್ ಅಂತ ನನ್ನ ಹೆಸರು. ಆಟೋ ನಿಮ್ಗೆ ನಮ್ಗೆ ಆಟೋ ಬಂದಿರೋದು. ನಾವು ಆಟೋ ಓಡಿಸೋದು. ಏನ್ ಸಿಕ್ಕಿದೆ ನಿಮ್ಗೆ ಸ್ಕೀಮ್ ಅಲ್ಲಿ? ಆಟೋ ಸಿಕ್ಕಿದೆ. ಸಿಕ್ಕಿದ್ಯಾ? ರಹೀಮ್ ಅವರು ಮಾಡಿಸ್ಕೊಟ್ಟಿದ್ದಾರೆ. 1,37,700 ರೂಪಾಯಿ ಮಾಡಿಸ್ಕೊಟ್ಟಿದ್ದಾರೆ. ಆಟೋಗೆ ಸಬ್ಸಿಡಿ ಸಬ್ಸಿಡಿ ಒಂದು 37. ಆಟೋ ಅಮೌಂಟ್ ಎಷ್ಟು? ಆಟೋ ಅಮೌಂಟ್ 2,75,000 ರೂಪಾಯಿ. ಅಲ್ಲಿ 1,37 ಸಬ್ಸಿಡಿ. ಸಬ್ಸಿಡಿ ಆಗಿದೆ. ಆಟೋ ನಿಮ್ಗೆ ಬಂತ? ಆಟೋ ಬಂದಿದೆ, ಚೆಕ್ ಎಲ್ಲ ಬಂದಿದೆ. ಚೆಕ್ ಬಂದಿದೆ. ಬಂದಿದೆ. ಆಟೋ ಈಗ ಲಕ್ಷ್ಮಣ್ ಬಿಡುಗಡೆ ಎಲ್ಲಿ ನೀವು? ಉದ್ಯೋಗರಿ ಸರ್, ಇವತ್ತು ಕಾರ್ಯಕ್ರಮ ಕಾರ್ಪೊರೇಷನ್ 7.25 ಸ್ಕೀಮ್ ಇತ್ತು. ಅದು ಜನಗಳಿಗೆ ಯಾರು ತಲುಪಿಸೋರು ಇದ್ದಿಲ್ಲ. ಅದಕ್ಕೆ ಸಾಹೇಬರು ನಂಗೆ ರೂಟ್ ಹಿಡಿದು ಈ ಸ್ಕೀಮ್ ಇದೆ, ಬಡವರು ತಲುಪಿಸ್ ಅಂತ ಹೇಳಿದ್ರು. ಆ ತಲುಪಿಸ್ ಕೆಲಸ ನಾನು ಮಾಡ್ತಾ ಇದ್ದೀನಿ. 7.2 ಪ್ರೋಗ್ರಾಮ್ ಅಲ್ಲಿ ಏನೇನಕ್ಕೆ ಅವಕಾಶ ಇದೆ ಸರ್? ಅದು ಆಟೋಗಿದೆ, ಟ್ಯಾಕ್ಸಿಗಿದೆ, ಬಿಸ್ನೆಸ್ ಇದೆ, ಆಮೇಲೆ ಲ್ಯಾಪ್ಟಾಪ್ ಇದೆ, ಮನೆ ಕಟ್ಟೆಗಿದೆ. ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ ನೀವು? ಸರ್, ಟೋಟಲ್ ಈಗ 5 ಜನಕ್ಕೆ ಬಂದಿದೆ. 20 ಜನ ತಿರ್ಗಾ ಬರೋದಿದೆ ನೆಕ್ಸ್ಟ್ ಮಂತ್. ಏನು ಆಟೋದಾರ ಕೊಟ್ಟಿದ್ದೀರಾ? ಟ್ಯಾಕ್ಸಿ ಆಟೋ 3, ಟ್ಯಾಕ್ಸಿ 1, ಲೋನ್ 5 ಲಕ್ಷ ರೂಪಾಯಿ ಲೋನ್. 5 ಲಕ್ಷ ಲೋನ್. ಓಕೆ. ಇದಕ್ಕೆ